ನವೆಂಬರ್ ತಿಂಗಳಲ್ಲಿ ನಾವು ಮಕ್ಕಳ ದಿನಾಚರಣೆ, ಮಕ್ಕಳ ಹಕ್ಕುಗಳ ಮಾಸಾಚರಣೆ ಮತ್ತು ಅಂತಾರಾಷ್ಟ್ರೀಯ ದತ್ತು ಮಾಸಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಂಜುಳಾ ಪಾಟೀಲ್ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಯವರು ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಾನೂನಿನ ಅಡಿ ಪಡೆದ ದತ್ತು ಜೀವನವಿಡೀ ಸುಖದ ಸಂಪತ್ತು ಘೋಷವಾಕ್ಯದಡಿ ಕಾರ್ಯಕ್ರಮ ಹಮ್ಮಿಕೊಂಡು ಮಕ್ಕಳನ್ನು ದತ್ತು ನೀಡಲಾಗುತ್ತಿದೆ. ಬೇರೆ ದೇಶಗಳಿಗೂ ಕೂಡ ಮಕ್ಕಳನ್ನು ದತ್ತು ನೀಡಲಾಗುತ್ತಿದೆ ಎಂದರು. ಅಲ್ಲದೆ ಸಾರ್ವಜನಿಕರಿಗೆ ಅರಿವು ಕಾರ್ಯಕ್ರಮವೂ ಕೂಡ ಮಾಡಲಾಗುತ್ತಿದೆ. ಇನ್ನು ಬಾಲಕಿಯರಿಗೆ ಇನ್ನಿತರ ವಿಷಯಗಳ ಬಗ್ಗೆ ಅರಿವು ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ನವೆಂಬರ್ ತಿಂಗಳಲ್ಲಿ ಮಕ್ಕಳ ಮಾಸಾಚರಣೆ ನಿಮಿತ್ತವಾಗಿ ವಿಶೇಷ ಕಾರ್ಯಕ್ರಮವನ್ನು ನಾಳೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ 32 ಕನ್ನಡ ನ್ಯೂಸ್, ಕಲಬುರಗಿ. ನವೆಂಬರ್ ಮಾಹೆ. ನನ್ನ ಹೆಸರು ಮಂಜುಳಾ ಪಾಟೀಲ್, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ. ನವೆಂಬರ್ ಮಾಹೆಯಲ್ಲಿ ನಾವು ದತ್ತು ಮಾಸಾಚರಣೆ ಸಂಬಂಧ ಅರಿವು ಕಾರ್ಯಕ್ರಮಗಳನ್ನು ಹಮ್ಮಿಕೋತಾ ಇದ್ದೀವಿ. ನಿನ್ನೆ ನಾವು ದೀಪೋತ್ಸವ ಅಂಥೇಳಿ ಶರಣಬಸಪ್ಪ ದೇವಸ್ಥಾನದಲ್ಲಿ ಒಂದು ದೀಪೋತ್ಸವ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ದ್ರಾಕ್ಷಣೆ ಅವರ ಕಡೆಯಿಂದ ಇನಾಗ್ರೇಷನ್ ಮಾಡಿಸಿದ್ವಿ. ತುಂಬ ಚೆನ್ನಾಗಿ ಅಲ್ಲಿ ಅರಿವು ಮೂಡಿಸಿದ್ವಿ. ಸಾಕಷ್ಟು ಜನ ಬಂದು ಅಲ್ಲಿ ಎಲ್ಲರೂ ನಮ್ಮ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈಗ ನಾಳೆ ನಾವು ಜಾಗೃತಿ ಜಾಥಾನ ಇಟ್ಕೊಂಡಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ತಿಮ್ಮಾಪುರ ಸರ್ಕಲ್ವರೆಗೂ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ 10 ಗಂಟೆಗೆ ನಾವು ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ಒಂದು ಮ್ಯಾರಥಾನ್ ಅಂತ, ವಿಶೇಷವಾಗಿ ಒಂದು ಮ್ಯಾರಥಾನ್ ಮಾಡೋಣ ಅಂಥೇಳಿ, ಆಮೇಲೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡೋಣ ಅಂಥೇಳಿ, ಇನ್ನೊಂದು ಬೈಕ್ ರ್ಯಾಲಿ ಮಾಡೋಣ ಅಂತ. ಅದು ಡೇಟ್ಗಳನ್ನು ತಮಗೆ ತಿಳಿಸ್ತೀವಿ. ಕೊಟ್ಟಿರೋ ಪಟ್ಟಿಯಲ್ಲಿದೆ. ಟೆಂಟೇಟಿವ್ ಆಗಿ ಇನ್ ಕೇಸ್ ಹೆಚ್ಚು ಕಡಿಮೆ ಆದರೆ ನಾವು ಬದಲಾವಣೆ ಆದಾಗ ತಿಳಿಸ್ತೀವಿ. ಸಾಕಷ್ಟು ಜನಕ್ಕೆ ದತ್ತು ಮಾಸಾಚರಣೆ ಸಂಬಂಧ ಅಂದರೆ ಲೀಗಲ್ ಆಗಿ ದತ್ತನ್ನ ತೆಗೆದುಕೊಳ್ಳಿ ಅಂತ ನಾವು ಜನರಲ್ಲಿ ಅವೇರ್ ಮೂಡಿಸ್ಬೇಕು. ಆಮೇಲೆ ಮಮತೆಯ ತೊಟ್ಟಿಲು ಅಂತ, ಬೇಡವಾದ ಮಗುನ ಅಲ್ಲಿ ಇಲ್ಲಿ ಬೀಸಾಡದೆ ಅವ್ರ ಮಗುನ ತಂದು ಆ ಮಮತೆಯ ತೊಟ್ಟಿಲಲ್ಲಿ ಹಾಕಿದರೆ ಅಥವಾ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ತಂದು ಒಪ್ಪಿಸಿದ್ರೆ ನಾವು ಅವ್ರಿಗೆ ಅವರ ಐಡೆಂಟಿಟಿನ ಡಿಸ್ಕ್ಲೋಸ್ ಮಾಡಲ್ಲ. ಆದರೆ ಜನರಲ್ಲಿ ಏನಿದೆ, ನಮ್ಮದು ಗೊತ್ತಾಗುತ್ತೆ ಅಂತ ಅನ್ಕೋತಾರೆ. ನಾವು ಯಾರಿಗೂ ಐಡೆಂಟಿಟಿ ಡಿಸ್ಕ್ಲೋಸ್ ಮಾಡಲ್ಲ. ಎಲ್ಲಿ ಅಂದರೆ ಅಲ್ಲಿ ಬೀಸಾಡೋದ್ರಿಂದ ಮಗು ಆರೋಗ್ಯಕ್ಕೆ ತೊಂದರೆ ಆಗುತ್ತೆ. ನಾಯಿ ನರಿಗಳು ತಿನ್ನೋ ಒಂದು ಪ್ರಸಂಗ ಇರುತ್ತೆ, ಇರುವೆಕಚ್ಚಿ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಮಮತೆ ತೊಟ್ಟಿಲಲ್ಲೇ ಮಗುನ ಹಾಕಿ ಲೀಗಲ್ಲಾಗಿ ಮಗುನ ದತ್ತು ಪಡ್ಕೊಳ್ಳಿ ಅಂತ. ದುಡ್ಡು ಕೊಟ್ಟು ಖರೀದಿ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು. ಒಂದು ಮಗು ವಸ್ತು ಅಲ್ಲ, ಅದ್ರದ್ದು ಒಂದು ಜೀವ ಇರುತ್ತೆ. ಅದನ್ನು ಲೀಗಲ್ಲಾಗಿ ದತ್ತು ಪಡ್ಕೊಳ್ಳೋಣ ಅಂತ ಹೇಳ್ತಾ ನಾವು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಅಂತ ಕೇಳ್ಕೊತೀವಿ. ಈ ಜಿಲ್ಲಾ ಆಸ್ಪತ್ರೆಯಲ್ಲಿದೆ, ರೈಲ್ವೆ ಸ್ಟೇಷನಲ್ಲಿದೆ, ಡಾನ್ ಬಾಸ್ಕೋದಲ್ಲಿದೆ, ಆಮೇಲೆ ಚಿಂಚೋಳಿ ಸರ್ಕಾರಿ ಆಸ್ಪತ್ರೆಯಲ್ಲಿದೆ. ಕಲಬುರಗಿ ಜಿಲ್ಲೆಯಲ್ಲಿ, ಕಲಬುರಗಿ ನಗರದಲ್ಲೇ ನೋಡಿದ್ರೆ ಸೂಪರ್ ಮಾರ್ಕೆಟಲ್ಲಿ ಭಿಕ್ಷಾಟನೆ ಹೆಚ್ಚಾಗಿದೆ. ಇದ್ರ ಬಗ್ಗೆ ಯಾಕೆ ಕ್ರಮ ತಗೋತಾ ಇದ್ದೀವಿ ನಾವು? ರಕ್ಷಣೆ ಕೂಡ ಇದೆ ಹೇಳಿದ್ರೆ, ಆದರೆ ಇದೇ ನವೆಂಬರ್ ಮತ್ತು ಆದರೆ ಸೂಪರ್ ಮಾರ್ಕೆಟ್ ನೋಡಿ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತ ಇಲ್ಲ, ನಾವು ರಕ್ಷಣೆ ಮಾಡ್ತಾ ಇರ್ತೀವಿ. ಅವರು ಶಾಲೆಗೆ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಪ್ರೊಡ್ಯೂಸು ಮಾಡಿರ್ತೀವಿ, ಶಾಲೆಗೆ ಕಳಿಸ್ತೀವಿ ಅಂತ. ಅವರು ಮಕ್ಕಳು ಕಡ್ಡಾಯವಾಗಿ ಮುಖ್ಯವಾಹಿನಿಗೆ ಬರಬೇಕು, ಶಾಲೆಗೆ ಹೋಗಬೇಕು, ಶಾಲೆಗೆ ಕಳಿಸ್ತೀವಿ ಅಂತಲೂ ಕರ್ಕೊಂಡು ಹೋಗ್ತಾರೆ. ಶಾಲೆಯಲ್ಲೂ ದಾಖಲಾತಿ ಇರುತ್ತೆ. ನಾವು ಅಂಥವ್ರನ್ನ ರಕ್ಷಣೆ ಮಾಡಿ ಸಾಕಷ್ಟು ರಕ್ಷಣೆ ಮಾಡಿದ್ದೀವಿ, ಇಲ್ಲ ಅಂತಲ್ಲ. ಅದು ಪ್ರತಿ ಒಂದು 15 ದಿನಕ್ಕೊಮ್ಮೆ, ತಿಂಗಳಲ್ಲಿ 2 ದಿನ, 2ನೇ ಮಂಗಳವಾರ ಮತ್ತು 4ನೇ ಮಂಗಳವಾರ ನಾವು ಭಿಕ್ಷಾಟನೆಯಲ್ಲಿ ತೊಡಗಿರೋ ಮಕ್ಕಳನ್ನ ಎಲ್ಲ ಇಲಾಖೆಯವರು ಕೈ ಜೋಡಿಸಿ ರಕ್ಷಣೆಯನ್ನು ಮಾಡ್ತಾ ಇದ್ದೀವಿ. ಅಲ್ಲ, ತುಂಬ ಆಗ್ತದೆ. ಗಮನ ಹರಿಸೋದು ಮತ್ತು ಅರಿವು ಮೂಡಿಸುವಂಥ ಕೆಲಸ ಹಾಸ್ಟೆಲ್ಗಳಾಗ್ಬೋದು. ಅರಿವು ಮೂಡಿಸೋಕ್ಕೆ ನಾವು ಮಿಷನ್ ಸುರಕ್ಷಾ ಅಂತ ಹೇಳಿ 1 ರಿಂದ 8, ಇದು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಕನಸಿನ ಇದು. ಯಾಕಂದರೆ ಆಳಂದಲ್ಲಿ ಒಂದು ಪೋಕ್ಸೋ ಪ್ರಕರಣ ಆಗಿ ಮರ್ಡರ್ ಆಯಿತು. ಅದಾದಮೇಲಿಂದ ನಾವು ನನ್ನ ಜಿಲ್ಲೆಯಲ್ಲಿರೋ ಪ್ರತಿಯೊಂದು ಮಗುವಿಗೂ ಇದರ ಬಗ್ಗೆ ಮಾಹಿತಿ ಇರಬೇಕು. ಸೇಫ್ ಟಚ್ಚು, ಅನ್ಸೇಫ್ ಟಚ್ ಬಗ್ಗೆ ಅದಕ್ಕೆ ಮಾಹಿತಿ ಇರಲಿ ಅಂಥೇಳಿ ನಾವು ಈ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿಗಳು ಹಮ್ಮಿಕೊಂಡಿದ್ದಾರೆ. ನಾವು ಸಾಕಷ್ಟು ತರಬೇತಿಗಳನ್ನು ಮಾಡಿದ್ದೀವಿ. ಮೊನ್ನೆ ತಾಲೂಕು ಮಟ್ಟದಲ್ಲಿ, ಇಷ್ಟು ದಿನ ನಾವು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಿದ್ವಿ. ಮೊನ್ನೆ ಅಫ್ಜಲ್ಪುರಲ್ಲಿ 8ನೇ ತಾರೀಕು ನಾವು ಅಲ್ಲಿ ಗ್ರ್ಯಾಂಡಾಗಿ ಫಂಕ್ಷನನ್ನು ಮಾಡಿದ್ವಿ. ಈಗೆಲ್ಲ ಅಂದರೆ ಎಲ್ಲಿ ಗರ್ಭಿಣಿಯರು ಜಾಸ್ತಿ ಇದ್ದಾರೆ ಆ ತಾಲೂಕು, ಬಾಲ್ಯ ವಿವಾಹ ಜಾಸ್ತಿ ಇದೆ ಆ ತಾಲೂಕನ್ನು ನಾವು ಚೂಸ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ಜೇವರ್ಗಿ ಮತ್ತು ಚಿಂಚೋಳಿಯಲ್ಲೂ ಮಾಡ್ತಾಯಿದ್ವಿ. ಎಲ್ಲ ತಾಲೂಕುಗಳಲ್ಲೂ ಮಾಡ್ತೀವಿ. ಅದು ನಿರಂತರ ನಾವು ಮಾಸ್ಟರ್ ಟ್ರೈನರನ್ನು ಟ್ರೈನ್ ಮಾಡಿದ್ದೀವಿ. ಶಿಕ್ಷಣ ಇಲಾಖೆಯವ್ರನ್ನ. ಅವರು ಪ್ರತಿ ವಾರ ಸ್ಯಾಟರ್ಡೆ ಶಾಲೆಯಲ್ಲಿ ಮಕ್ಕಳಿಗೆ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು. ಮೇಡಮ್, ಜಿಲ್ಲೆಯಲ್ಲಿ ಬಾಲ ಕಾರ್ಮಿಕರ ಸಂಖ್ಯೆ ಹೆಚ್ಚಾಗ್ತಿದೆ ಕಿರಾಣಾ ಬಜಾರು ಮತ್ತು ಗಂಜ ಏರಿಯಾಗಳಲ್ಲಿ. ಅವ್ರನ್ನೂ ನಾವು ರಕ್ಷಣೆ ಮಾಡ್ತಾ ಇದ್ದೀವಿ. ಆ ಮಕ್ಕಳನ್ನು ನಾವು ರಕ್ಷಣೆ ಮಾಡ್ತಾ ಇದ್ದೀವಿ. ಲೇಬರ್ ಇಲಾಖೆ ಡಿಪಾರ್ಟ್ಮೆಂಟ್ನವರು ಮತ್ತು ನಮ್ಮ ಮಕ್ಕಳ ಸಹಾಯವಾಣಿ ಸಿಬ್ಬಂದಿಯವರು, ನಮ್ಮ ಸಿಬ್ಬಂದಿಯವರು ಎಲ್ಲರೂ ಸೇರಿ ನಾವು ರಕ್ಷಣೆ ಮಾಡ್ತಾ ಇದ್ದೀವಿ.
ತಮ್ಮಲ್ಲಿ ಯಾವುದಾದ್ರೂ ಕಂಡು ಬಂದರೆ ನೀವು ಇಮಿಡಿಯೇಟ್ 1098ಗೆ ಕಾಲ್ ಮಾಡಿ ನಾವು ಇಮಿಡಿಯೇಟ್ ರಕ್ಷಣೆ ಮಾಡ್ತೀವಿ.